ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲೆಯ ಯೋಜನೆಯಂತೆ ಗೌತಮ್ ಇರುವ ವಠಾರಕ್ಕೆ ಭೂಮಿಕಾ ಬಂದಿದ್ದಾಳೆ. ಅಪ್ಪ ಮಗ ಗೌತಮ್ ಮತ್ತು ಆಕಾಶ್ ಭೇಟಿಯಾಗಿದ್ದು ಇಬ್ಬರ ಸಂತೋಷದ ನಡುವೆಯೂ ಭೂಮಿಕಾ ಮತ್ತೆ ಮನೆ ಖಾಲಿ ಮಾಡಬಹುದೆಂಬ ಆತಂಕ ಶುರುವಾಗಿದೆ. ಅಮೃತಧಾರೆ ಸೀರಿಯಲ್ ಮತ್ತೆ ಟ್ರ್ಯಾಕ್ಗೆ ಬಂದಿದೆ. ಮಲ್ಲೆಯ ಪ್ಲಾನ್ ಸಕ್ಸಸ್ ಆಗೋ ತರ ಕಾಣಿಸ್ತಿದೆ. ಗೌತಮ್ ಇರೋ ವಠಾರಕ್ಕೇನೆ ಭೂಮಿಗಳನ್ನು ಕರೆದುಕೊಂಡು ಬಂದಿದ್ದಾಳೆ. ಆದರೆ ಭೂಮಿಕೆಗೆ ಇದೆಲ್ಲ ಗೊತ್ತೇ ಇಲ್ಲ. ಅದೇ ಇನ್ನೊಂದೆಡೆ ನೆರೆಮನೆಗೆ ಯಾರೋ ಹೊಸಬರು ಬಂದರು ಎಂದು ಗೌತಮ್ ಕಾಫಿ ತೆಗೆದುಕೊಂಡು ಹೋಗಿ ಬಾಗಿಲು ಓಪನ್ ಮಾಡಿದ್ರೆ ಎದುರಿಗೆ ಭೂಮಿಕಾ. ಇಬ್ಬರಿಗೂ ಖುಷಿ, ನೋವು, ದುಃಖ ಎಲ್ಲವೂ ಒಟ್ಟಿಗೆ. ಆದರೂ ಅಕ್ಕಪಕ್ಕದ ಮನೆಯವರು ನೋಡುತ್ತಿದ್ದಾರೆ ಎನ್ನೋ ಕಾರಣಕ್ಕೆ ಏನು ಆಗದವರ ರೀತಿ ಇದ್ದಾರೆ. ಅದೇ ಇನ್ನೊಂದೆಡೆ ಗೌತಮ್ ಬಾಳಲ್ಲಿ ಮಗಳ ರೂಪದ ಬಾಲಕಿ ಎಂಟ್ರಿ ಕೊಟ್ಟಿದ್ದಾಳೆ. ಇನ್ನು ಅದೇ ವಠಾರದಲ್ಲಿ ಮಗ ಬೇರೆ ಇದ್ದಾನೆ. ಇನ್ನು ಕೇಳಬೇಕೆ ಅವನ ಖುಷಿ. ಅಪ್ಪು ಒಬ್ಬನೇ ಕುಳಿತು ಚಿಪ್ಸ್ ತಿನ್ನೋದನ್ನ ನೋಡಿದ ಗೌತಮ್ ಓಡಿ ಹೋಗಿ ಅವನನ್ನು ಅಪ್ಪಿಕೊಳ್ಳಲು ಮುಂದಾಗಿದ್ದಾನೆ. ಆಗ ಆಕಾಶ್ ಅವನನ್ನು ನೋಡಿ ಆಶ್ಚರ್ಯಗೊಂಡಿದ್ದಾನೆ. ಫ್ರೆಂಡ್ ಅಂತ ಕರೆಯೋಕೆ ಹೋದೋನು ಕಡೆಗೆ ಸರ್ ಅಂತ ಅಂತಿದ್ದಾನೆ. ಆಕಾಶ್ ಅಪ್ಪನ ಎದುರು ತನ್ನ ಕಷ್ಟ ಹೇಳಿಕೊಂಡಿದ್ದಾನೆ. ನಿಮ್ಮ ಸಹವಾಸ ಮಾಡಿ ಊರು ಬಿಟ್ಟು ಬರಬೇಕಾಯಿತು ಫ್ರೆಂಡ್ಸ್. ಎಲ್ಲ ದೂರವಾದ್ರು. ಈಗ ನೋಡಿದ್ರೆ ಇಲ್ಲಿ ಮತ್ತೆ ಇದ್ದೀರಾ. ಅಮ್ಮ ನೋಡಿದ್ರೆ ಇಲ್ಲಿಂದಲೂ ಜಾಗ ಖಾಲಿ ಮಾಡ್ತಾಳೆ ಎಂದಿದ್ದಾನೆ. ಆದರೂ ನಿಮ್ಮನ್ನು ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತದೆ ಎಂದಾಗ ಗೌತಮ್ ಮುಖದಲ್ಲಿ ನಗು ಹರಳಿದೆ. ಆಕಾಶ್, ನನಗೆ ನೀವು ಬೇಕು, ಅಮ್ಮನು ಬೇಕು. ಅದಕ್ಕಾಗಿ ಇಬ್ಬರು ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ, ಮಾತನಾಡುವುದು ಬೇಡ ಎಂದು ಹೇಳಿ ಹೊರಟು ಹೋಗಿದ್ದಾನೆ. ಮಗ ಹೋಗಿದ್ದನ್ನು ನೋಡಿ ಗೌತಮ್ಗೆ ಬೇಸರವಾಗಿದೆ. ಹೊಟ್ಟಿನಲ್ಲಿ ಲಕ್ಕಿ ಗರ್ಲ್ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಗೌತಮ್ಗೆ ಭೂಮಿಕಾ, ಮಗ ಎಲ್ಲ ಸಿಕ್ಕಿದ್ದಾರೆ. ಮಲ್ಲೆಯ ಪ್ಲಾನ್ನಿಂದ ಭೂಮಿಕಾ ಮತ್ತು ಗೌತಮ್ ಒಂದಾಗದೊಂದೇ ಬಾಕಿ ಇರೋದು. ಆದರೆ ಗೌತಮ್ ಮತ್ತು ಆಕಾಶ್ ಕ್ಲೋಸ್ ಆಗ್ತಿರೋದನ್ನ ನೋಡಿ ಭೂಮಿಕಾ ಮತ್ತೆ ಎಲ್ಲಿ ಮನೆ ಖಾಲಿ ಮಾಡ್ತಾಳೋ ಎನ್ನೋ ಚಿಂತೆ ವೀಕ್ಷಕರಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.